ಅಂಡರ್ಪಾಸ್ ಕಾಮಗಾರಿ ಪ್ರಾರಂಭ ಆಗಿದ್ದು 2021ರಲ್ಲಿ ಟೆಂಡರ್ ಕೊಟ್ಟಿದ್ದಾರೆ, ಗುತ್ತಿಗೆದಾರನಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅದರ ಮಧ್ಯೆ ಅಲ್ಲೊಂದಷ್ಟು ಜನಕ್ಕೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಸರ್ಕಾರ ಹಣ ಇಟ್ಟಿತ್ತು, ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಇನ್ನೂ ಒಂದು 26 ಜನಕ್ಕೆ ಕಾಂಪನ್ಸೇಷನ್ ಕೊಡಬೇಕು. ನಾನು ಹಿಂದೆನೂ ಪ್ರಸ್ತಾಪ ಮಾಡಿದ್ದೆ. ಅದು ತುಂಬ ಒತ್ತಡ ಇರತಕ್ಕಂಥ ಪ್ರದೇಶ. ಜಾಲಹಳ್ಳಿ ಕ್ರಾಸ್ ಅಂದರೆ ನ್ಯಾಷನಲ್ ಹೈವೇ ಪೀಣ್ಯ ಕೈಗಾರಿಕೆಗೆ ಹೋಗುವಂಥ ರಸ್ತೆ. ಭಾಳಷ್ಟು ಸಮಸ್ಯೆಯಿಂದ ಕೂಡಿರ್ತಕ್ಕಂಥ ಜಾಗ. ದಿನನಿತ್ಯ ಭಾಳಷ್ಟು ಆಕ್ಸಿಡೆಂಟ್ ಆಗ್ತದೆ. ಉತ್ತರದಲ್ಲಿ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಾನು ಕೇಳಿರೋ ಪ್ರಶ್ನೆ, ಜಾಲಹಳ್ಳಿ ಅಂಡರ್ ಪಾಸ್ ಕಾಮಗಾರಿ ಅನುದಾನ ಬಿಡುಗಡೆಯಾಗಿದ್ದರೂ ಇದುವರೆಗೂ ಕಾಮಗಾರಿ ಪ್ರಾರಂಭವಾಗದಿರಲು ಕಾರಣವೇನು ಅಂತ ಕೇಳಿದ್ದೀನಿ ಡಾಕ್ಟ್ರೆ. ಅದರೊಟ್ಟಿಗೆ ಇನ್ನು ಉಳಿದ 26 ಸ್ವತ್ತಿನ ಮಾಲೀಕರಿಗೆ ಭೂಸ್ವಾಧೀನ ಪರಿಹಾರ ನೀಡುವ ಸಂಬಂಧ ಪ್ರಸ್ತಾವನೆ ಪ್ರಗತಿಯಲ್ಲಿದೆ ಅಂತ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ಗೊತ್ತು, ತುಂಬ ಒತ್ತಡದ ಜಾಗ, ಅದು ಅವಶ್ಯಕತೆ ತುಂಬ ಇದೆ. ಪೀಣ್ಯ ಕೈಗಾರಿಕೆಗೆ ಸುಮಾರು 7-8 ಲಕ್ಷ ಜನ ಬರ್ತಾರೆ. ಏಷ್ಯಾದಲ್ಲೇ ಬಹುದೊಡ್ಡ ಕೈಗಾರಿಕಾ ಪ್ರದೇಶ ಅದು. ಅಂಡರ್ ಪಾಸ್ಗೆ ಹಿಂದಿನ ಸರ್ಕಾರ ಹಣ ಕೊಟ್ಟಿತ್ತು. ಹಣನ 26 ಜನಕ್ಕೆ ಕೊಟ್ಟರೆ ಗುತ್ತಿಗೆದಾರ ಕಾಮಗಾರಿ ಮಾಡೋಕ್ಕೆ ರೆಡಿ ಇದ್ದಾನೆ. ಆ ಅಂಡರ್ ಪಾಸ್ ಆದರೆ ನಾವು ಉಪಮುಖ್ಯಮಂತ್ರಿಗಳು ಕರ್ಕೊಂಡೋಗಿ ಒಂದು ದೊಡ್ಡ ಸನ್ಮಾನ ಮಾಡಿ ಅಂಡರ್ ಪಾಸ್ನ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಕಲ್ಪನೆ. ಅದಕ್ಕೋಸ್ಕರ ಯಾವಾಗ ಮುಗಿಸ್ತೀರಾ, ಯಾವಾಗ ಇನ್ನು ಉಳಿದ 26 ಜನಕ್ಕೆ ಆ ಪರಿಹಾರ ಕೊಡ್ತೀರಾ ಅನ್ನೋದು ಒಂದು ನಿಖರವಾಗಿ ತಿಳಿಸಬೇಕು ಉಪಮುಖ್ಯಮಂತ್ರಿಗಳು.